ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸ್ವರ್ಣ. ಇವತ್ತು ಬುಧವಾರ ರಾತ್ರಿ 10 ಗಂಟೆ ಆಗಿತ್ತು. ಸಾನು ಬರ್ತಾ ಇದ್ದೀವಿ ಅಂತ ಕಾಲ್ ಮಾಡಿದ್ಲು. ಹಾಗಾಗಿ ಅವಳು ಬಸ್ ಎಲ್ಲಿ ಬರುತ್ತೆ, ಟಿ ಟಿ ಎಲ್ಲಿ ಬರುತ್ತೆ ಅಲ್ಲೇ ಹೋಗೋಣ ಅಂತ ನಾನು ನನ್ನ ಹಸ್ಬೆಂಡ್ ಊಟ ಮಾಡ್ಕೊಂಡು ವೆಯ್ಟ್ ಮಾಡ್ತಿದ್ವಿ. ಸೊ ಅವ್ರು ಆನ್ ದ ವೇ ಇನ್ನೇ ನಿಯರ್ ಇದ್ದೀವಿ ಅಂತಂದಾಗ ಕಾಲ್ ಮಾಡಿದ್ರು. ಹಾಗಾಗಿ ಬಂದು ಇವಾಗ ರೋಡಲ್ಲೇ ವೆಯ್ಟ್ ಮಾಡ್ತಾ ನಿಂತಿದ್ದೀವಿ. 3 ಡೇಸ್ ಆಯಿತು ಸಾನು ಹೋಗಿ. ದಿನ ವಿಡಿಯೋ ಕಾಲ್ ಮಾಡ್ತಿದ್ವಿ. ಸಮ್ಟೈಮ್ಸ್ ನೆಟ್ವರ್ಕ್ ಕನೆಕ್ಟ್ ಆಗ್ತಾ ಇರಲಿಲ್ಲ, ಅವಾಗೆಲ್ಲ ಬೇಜಾರು ಹೋಗೋದು. ಆ್ಯಂಡ್ ನಾನು ಸ್ಕೂಲಲ್ಲಿ ಇದ್ದಿದ್ದರಿಂದ ಬೆಳಿಗ್ಗೆಯಿಂದ ಸಂಜೆ ತನಕ ಮಾತಾಡೋಕ್ಕಾಗ್ತಿರ್ಲಿಲ್ಲ. ರಾತ್ರಿ ಸಂಜೆ ಬಂದಮೇಲೆ ಮಾಡ್ತಿದ್ವಿ. ಸೊ ಎಷ್ಟೊತ್ತಿಗೆ ಅವಳನ್ನ ನೋಡ್ತೀವೋ ಅಂತ ಅನ್ನಿಸ್ತಿತ್ತು. ಹಾಗಾಗಿ ನೋಡಿ ರೋಡಲ್ಲೇ ನಿಂತಿದ್ದೀವಿ. ಸಾನು ಬರುವಾಗ 11 ಗಂಟೆ ಅಂತ ಅನಿಸುತ್ತೆ ನೈಟು. ಟಿ ಟಿ ಎಲ್ಲ ಬಂತು. ಅವಳು ಮುಂದೆನೇ ಕೂತಿದ್ಲು ನಮ್ಮನ್ನು ನೋಡೋದಕ್ಕೆ ಅಂತ. ಸೊ ನೋಡಿದ ತಕ್ಷಣ ಹಾಯ್ ಎಲ್ಲ ಮಾಡಿಕೊಂಡು ವೆಯ್ಟ್ ಮಾಡ್ತಾಯಿದ್ಲು ಅವಳು ನಮ್ಮನ್ನು ನೋಡೋದಕ್ಕೆ. ಬಂದ ಮೇಲೆ ದೇವಸ್ಥಾನದಲ್ಲಿ ಒಂದಷ್ಟು ಪೂಜೆ ಇರುತ್ತೆ, ಮತ್ತು ಅವ್ರದ್ದು ಏನೇನು ಐಟಮ್ಸ್ ಎಲ್ಲ ತೊಗೊಂಡೋಗಿದ್ರು ಅದನ್ನೆಲ್ಲ ನೀಟಾಗಿ ಅರೇಂಜ್ ಮಾಡಿಕೊಂಡು ಅವ್ರವ್ರ ಮನೆಗಳಿಗೆ ಅದನ್ನೆಲ್ಲ ತೊಗೊಂಡೋಗ್ಬೇಕು. ಸೊ ಇಲ್ಲೊಂದಷ್ಟು ಪ್ರೊಸೀಜರ್ ಇತ್ತು. ಅಡುಗೆನ ಅಲ್ಲೇ ಮಾಡ್ಕೋತೀವಿ ಅಂತ ಇವರು ಗ್ಯಾಸ್ ಸ್ಟವ್ ಮತ್ತು ಸಿಲಿಂಡರ್ ಎಲ್ಲ ತೊಗೊಂಡೋಗಿದ್ರು. ಒಬ್ಬೊಬ್ಬರ ಮನೆಯಿಂದ ಒಂದೊಂದು ತೊಗೊಂಡೋಗಿದ್ರಿಂದ ಅದನ್ನೆಲ್ಲ ಈಗಲೇ ತಲುಪಿಸ್ಬೇಕು, ಪುನಃ ನಾಳೆ ಅಂತಂದರೆ ಟೈಮ್ ಆಗುತ್ತೆ ಅಂತ. ಸೊ ಇದೇ ಒಂದಷ್ಟು ಕೆಲಸಗಳು, ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅದೇ ನಡೀತು. ಬಂದ್ಲು ನೋಡಿ ಸಾನು. ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೊಂಡ್ವಿ ನಾವಂತೂ. ನಮ್ಮ ಮನೆಯವರಂತೂ ಪದೇ ಪದೇ ಕಾಲ್ ಮಾಡು ಎಲ್ಲಿದ್ದಾರೆ ಕೇಳು ಅಂತ. ನನ್ನ ತಮ್ಮನ ಫೋನು ಸ್ವಿಚ್ ಆಫ್ ಆಗಿಬಿಟ್ಟಿತ್ತು, ಚಾರ್ಜ್ ಇಲ್ಲದೇ. ಇವಳೇ ಆಲ್ಮೋಸ್ಟ್ ಖಾಲಿ ಮಾಡಿದ್ಲು ಯಾವಾಗಲೂ ಮೊಬೈಲ್ ನೋಡ್ತಾ. ಸೊ ಹಾಗಾಗಿ ಬೇರೆಯವ್ರ ನಂಬರ್ನ ತೊಗೊಂಡು ಪದೇ ಪದೇ ಕಾಲ್ ಮಾಡೋರು. ನಾನು ಅವ್ರಿಗೆ ಡಿಸ್ಟರ್ಬ್ ಆಗಲ್ವಾ, ಜಾಸ್ತಿ ಮಾಡೋದಕ್ಕೆ ಹೋಗಬೇಡಿ ಬಿಡಿ ಅವನೇ ಮಾಡ್ತಾನೆ ಅಂದರು. ಪದೇ ಪದೇ ಕಾಲ್ ಮಾಡೋರು, ಈಗೆಲ್ಲಿದ್ದಾರೆ ಅಂತ ಕೇಳು ಅಂತ. ಸೊ ತುಂಬ ಅಂದರೆ ತುಂಬ ದೂರ ಕಳಿಸಿದ್ವಲ್ವ, ಅವ್ರ ಅಪ್ಪಂಗೆ ಸ್ವಲ್ಪ ಜಾಸ್ತಿ ಭಯ ಇತ್ತು ನನಗಿಂತ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವರೂ ತುಂಬ ಮಿಸ್ ಮಾಡ್ಕೋತಿದ್ರು. ಸೊ ಫೈನಲಿ ಸಾನು ಬಂದಳು. ಫಸ್ಟ್ ಟೈಮ್ ಅವಳು ಇಷ್ಟು ದೂರದ ಜರ್ನಿ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಿದ್ದು. ಸೊ ಬಂದಾದಮೇಲೆ ನೋಡಿ ಇವಾಗ ಪೂಜೆ ಎಲ್ಲ ನಡೀತಿದೆ. ಇವರು ನಮ್ಮ ಚಿಕ್ಕಪ್ಪ, ಇವರೇ ನನ್ನನ್ನು ಶಬರಿಮಲೆ ಕರ್ಕೊಂಡೋಗಿದ್ದು. ನಾವು ಅಪ್ಪಾಜಿ ಅಂತ ಕರಿತೀವಿ ಅವ್ರನ್ನ. ಇಡೀ ನಮ್ಮ ಫ್ಯಾಮಿಲಿಲಿ ಅಪ್ಪಾಜಿ ಅಂತಂದರೆ ಅಥವಾ ನಮ್ಮ ಚಿಕ್ಕಪ್ಪ ಅಂದರೆ ಎಲ್ರಿಗೂ ಇಷ್ಟ. ತುಂಬ ಫನ್ ಮಾಡ್ತಾರೆ, ಚೆನ್ನಾಗಿರ್ತಿತ್ತು ಅವ್ರ ಜೊತೆ ಇರೋದಕ್ಕೆ. ಎಲ್ರೂ ರೇಗಿಸೋರು, ಎಲ್ರೂ ಇಮಿಟೇಟ್ ಮಾಡೋರು, ಚೆನ್ನಾಗಿತ್ತು ಒಂಥರ. ಸೊ ಈಗ ದೊಡ್ಡವರಾಗ್ತಾ ಫನ್ ಎಲ್ಲ ಹಾಗೆ ಇದೆ, ಬಟ್ ಮೊದಲಷ್ಟಿಲ್ಲ, ಸ್ವಲ್ಪ ಕಡಿಮೆ. ಇಲ್ಲೇನು ನೋಡ್ತಿದ್ದೀರಾ, ಇದನ್ನು ನಾವು ಚಾವಡಿ ಅಂತ ಕರಿತೀವಿ, ರಾಮ ಮಂದಿರ ಅಂತ ಕರಿತೀವಿ. ನಾನು ಎಂಗೇಜ್ಮೆಂಟ್ ಆಗಿದ್ದಿಲ್ಲೇನೆ 14 ವರ್ಷದ ಹಿಂದೆ. ಅವಾಗ ತುಂಬ ಚೆನ್ನಾಗಿತ್ತು, ಈಗ ಸ್ವಲ್ಪ ಹಳೇದಾಗಿದೆ. ಎಲ್ಲ ಬಂದಮೇಲೆ ಡ್ರೈವರ್ ಯಾರು ಕರ್ಕೊಂಡೋಗಿದ್ರು ಅವ್ರಿಗೆ ಶಾಲ್ ಎಲ್ಲ ಹಾಕಿ ಅವ್ರಿಗೆ ಒಂದು ಗಿಫ್ಟ್ ಅಂತ ಒಂದಷ್ಟು ಅಮೌಂಟ್ ಎಲ್ಲ ಕೊಟ್ಟು ಆನಂತರ ಅವ್ರನ್ನ ಕಳಿಸಿದ್ದಾಯಿತು. ನಾನಾಗಲೇ ಹೇಳ್ದಾಗೇನೆ ಇದು ನಮ್ಮ ಬೀದಿನಲ್ಲಿರುವಂಥ ರಾಮ ಮಂದಿರ ಅಥವಾ ಚಾವಡಿ ಅಂತ ಹೇಳ್ಬೋದು. ಯಾವುದೇ ಒಂದು ಹಬ್ಬ ಮಾಡಬೇಕಿದ್ರು, ಏನೇ ಒಂದು ಡಿಸಿಷನ್ ತಗೋಬೇಕಿದ್ರು, ಊರಲ್ಲಿ ಅಥವಾ ನಮ್ಮ ಕ್ಯಾಸ್ಟಲ್ಲಿರುವಂಥ ಮೇನ್ ಪರ್ಸನ್ಸ್ ಯಾರಿದ್ದಾರೆ ಅವರೆಲ್ಲ ಇಲ್ಲಿ ಮೀಟಿಂಗ್ ಮಾಡಿ ಆನಂತರ ಡಿಸೈಡ್ ಮಾಡ್ತಾರೆ. ಇಲ್ಲಿ ನವಮಿನ ತುಂಬ ಗ್ರ್ಯಾಂಡಾಗಿ ಮಾಡ್ತಿದ್ರು ಮೊದಲೆಲ್ಲ. ಜಾಗರಣೆ ಎಲ್ಲ ಮಾಡಿಕೊಂಡು ಹರಿಕತೆ ಎಲ್ಲ ಮಾಡಿಸೋರು. ಇವಾಗ ಸ್ವಲ್ಪ ಕಡಿಮೆ ಆಗಿದೆ, ಜಸ್ಟ್ ಪೂಜೆ ಅಷ್ಟೇ ಮಾಡ್ತಿದ್ದಾರೆ ಇವಾಗ. ಮೊದಲೆಲ್ಲ ತುಂಬ ಚೆನ್ನಾಗಿತ್ತು ನಾವು ಚಿಕ್ಕವರಿದ್ದಾಗ. ಸೊ ಮನೆಗೆ ಹೋಗೋಕ್ಕೆ ಮುಂಚೆ ಎಲ್ಲರೂ ರಾಮ ಮಂದಿರದ ಮುಂದೆನೂ ಸಹ ಕಾಯಿನ ಹೊಡೆದು ಆನಂತರ ಎಲ್ಲರವ್ರ ಮನೆಗೆ ಬಂದ್ವಿ. ಮನೆಗೆ ಬಂದ ಮೇಲೂ ಮನೆ ಮುಂದೆ ಮತ್ತೊಂದು ಕಾಯಿ ಹೊಡಿಬೇಕು. ನಾವು ಅವರು ದೇವಸ್ಥಾನಕ್ಕೆ ಹೋಗೋಕ್ಕೆ ಮುಂಚೆ ಹೊಡೆದಿದ್ರಲ್ವ, ಆ ಕಲ್ಲನ್ನ ಹಾಗೆ ಸೇಫಾಗಿಟ್ಟು ಅದೇ ಕಲ್ಲ ಮೇಲೆ ಮತ್ತೆ ಕಾಯಿ ಹೊಡಿಬೇಕಂತೆ. ಸೊ ಇವಾಗ ನೋಡಿ ಸಾನುಗೊಂದು ಕಾಯಿ ಕೊಟ್ಟಿದ್ವಿ, ನನ್ನ ತಮ್ಮಂಗೊಂದು ಕಾಯಿ ಕೊಟ್ಟಿದ್ವಿ. ಸಾನು ಫಸ್ಟ್ ಕಾಯಿ ಸರಿಯಾಗಿ ಹೊಡಿಲಿಲ್ಲ, ಆಮೇಲಿಂದ ಕರೆಕ್ಟಾಗಿ ಹೊಡೆದ್ಲು. ನಾನೇ ಎರಡೂ ಹೊಡಿತೀನಿ ಅಂತ ಅನ್ನೋಳು ಅವಳು. ಇವೆಲ್ಲ ಒಂದು ನಂಬಿಕೆ ನೋಡಿ. ಆ ಕಾಯಿಗೂ ಸಹ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಪೂಜೆನೂ ಸಹ ಮಾಡಿ ಹಾಗೇನೆ ಇಟ್ಟಿದ್ವಿ ಅವ್ರು ಬರೋ ತನಕ. ಆ್ಯಂಡ್ ದೀಪನೂ ಸಹ ಅಷ್ಟೇ, ಅವ್ರು ಬರೋ ತನಕ ಆರದೇ ಇರೋ ಥರ ನೋಡ್ಕೋಬೇಕು. ನಮ್ಮಮ್ಮ ಪದೇ ಪದೇ ಒಂದ್ಸರಿ ನೈಟು ಸಹ ಎದ್ದು ನೋಡಿರೋ ಅಂಥದ್ದು ಇದೆ. ಅಷ್ಟೊಂದು ತುಂಬ ಭಯದಲ್ಲಿ ಮಾಡ್ತಾಯಿದ್ರು ನಮ್ಮಮ್ಮ. ಇವಾಗ ಸಾನು ಕಾಯಿ ಹೊಡಿತಿದ್ದಾಳೆ. ಫಸ್ಟ್ದು ಕರೆಕ್ಟಾಗಿ ಹೋಗಲಿಲ್ಲ, ಸೆಕೆಂಡ್ದು ಕರೆಕ್ಟಾಗಿ ಹೊಡೆದ್ಲು ಕಾಯಿನ. ಅದಾದಮೇಲೆ ನಮ್ಮಮ್ಮ ಇಬ್ಬರದು ಆಶೀರ್ವಾದ ತಗೊಂಡ್ರು. ಮತ್ತು ಇನ್ನು 2 ದಿನ ಅವ್ರನ್ನ ನೀವು ಹೋಗಿ ಬನ್ನಿ ಅಂತಲೇ ಕರಿಬೇಕಂತೆ. ನೀವು ತುಂಬ ಜನ ಹೇಳಿದ್ರಿ ಮಾಲೆ ಹಾಕಿಸ್ಕೊಂಡಿದ್ದಾರೆ ಅವನು ಅವಳು ಅಂತ ಕರಿತೀರಾ, ಹಾಗೆಲ್ಲ ಕರಿಬಾರ್ದು ಅಂತ. ಅದು ಅಭ್ಯಾಸ, ಅದಕ್ಕೆ ನಾನು ಅವ್ರು ಜಾಸ್ತಿ ಮಾತೇ ಆಡಿಸ್ತಿರ್ಲಿಲ್ಲ. ನೀವು ಹೋಗಿ ಬನ್ನಿ ಅದೆಲ್ಲ ಸಡನ್ನಾಗಿ ಬಾಯಿಗೆ ಬರಲ್ಲ ನನಗೆ. ಅವ್ರನ್ನ ಮೊದಲಿಂದ ಹಾಗೆ ಕರೆದಿಲ್ಲ ಅಲ್ವಾ. ಸಾನುನ ನೀವು ಹೋಗಿ ಬನ್ನಿ ಹಾಗೆಲ್ಲ ಕರೆದ್ರೆ ನನ್ನನ್ನು ಕರಿಬೇಡ, ನಂಗೆ ಬೇಜಾರಾಗುತ್ತೆ ಅಂತ ಅಳೋದಕ್ಕೆ ಶುರು ಮಾಡೋಳು. ಹಾಗಾಗಿ ಅವಳನ್ನ ನಾನು ಜಾಸ್ತಿ ಮಾತೇ ಆಡಿಸ್ತಿರ್ಲಿಲ್ಲ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ದೀಪಕ್ಕೆಲ್ಲ ಮತ್ತೆ ಪೂಜೆ ಮಾಡ್ತಾ ಇದ್ದಾರೆ.
ಈ ಪೂಜೆ ಆದಮೇಲೆ ಅವರಿಬ್ಬರಿಗೂ ಸ್ನಾನ ಮಾಡಬೇಕು. ಇಬ್ಬರು ಸ್ನಾನ ಮಾಡಿ ಆದಮೇಲೆ ಸ್ವೀಟ್ ಮಾಡಿ ಕೊಡ್ತಾರೆ ಫಸ್ಟು. ಆನಂತರನೇ ಏನಾದರೂ ಊಟ ಮಾಡೋದಿದ್ರೆ ಬಂದ ತಕ್ಷಣ ಮೊದಲು ಸ್ವೀಟ್ ಮಾಡಿಕೊಡ್ಬೇಕು. ಸೊ ನಾವು ಬೂಂದಿ ಕಾಳನ್ನು ಅಂಗಡಿಯಿಂದನೇ ತರಿಸಿದ್ವಿ. ಹಾಗಾಗಿ ಅಮ್ಮ ಜಸ್ಟ್ ಪಾಯಸ ಮಾಡಿದರು ಅಷ್ಟೇನೆ. ದೇವಸ್ಥಾನದಿಂದ ಬಂದ ತಕ್ಷಣ ಸ್ವೀಟ್ ಕೊಡೋದು ವಾಡಿಕೆ. ಎಲ್ಲ ಕಡೆನೂ ಹಾಗೆ ಮಾಡ್ತಾರೆ ಅಂತ ಅನ್ಕೋತೀನಿ ನಾನು. ಬಟ್ ಇಲ್ಲಿ ಎಲ್ಲರೂ ರೆಡಿ ಮಾಡ್ಕೊಂಡಿದ್ರು. ಕೆಲವರೆಲ್ಲ ರವೆ ಉಂಡೆ, ಒಬ್ಬಟ್ಟು ಈ ಥರ ಎಲ್ಲ ಮಾಡ್ಕೊಂಡಿದ್ರು. ಇವರಿಬ್ಬರು ಸ್ವೀಟ್ ತಿನ್ನಲ್ಲ, ಹಾಗಾಗಿ ಶಾಸ್ತ್ರಕ್ಕೆ ಅಂತ ಜಸ್ಟ್ ನಾವು ಪಾಯಸ ಮತ್ತು ಬೂಂದಿ ಕಾಳನ್ನು ರೆಡಿ ಮಾಡಿದ್ವಿ. ಸೊ ಇವಾಗ ಸಾನು ಸ್ನಾನ ಮಾಡ್ಕೊಂಡು ಬಂದಿದ್ದಾಳೆ. ಅವಳಿಗೋಸ್ಕರ ಅಂತ ಅವರಪ್ಪ ಚಾಕ್ಲೇಟ್ ತಂದಿದ್ರು. ಡೈರಿ ಮಿಲ್ಕ್ ಅಂದರೆ ಪ್ರಾಣ ಅವಳಿಗೆ. ಸೊ ಹಾಗಾಗಿ ಅದನ್ನು ತಿನ್ಕೊಂಡು ಆನಂತರನೇ ಊಟ ಮಾಡ್ತೀನಿ ಅಂತ ತಿಂತಿದ್ದಾಳೆ. ಮೊದಲಾಗಿದ್ದರೆ ಬೈದ್ಬಿಡ್ತಿದ್ದೆ ಊಟ ಮಾಡ್ಕೊಂಡು ತಿನ್ನು ಅಂತ. ಈಗ ತಾನೇ ಬಂದಿದ್ದಾಳೆ ಅಲ್ವಾ, ಅದಕ್ಕೆ ಮಾತಾಡಿಲ್ಲ. ಆ್ಯಂಡ್ ಎಲ್ರಿಗೂ ಗಿಫ್ಟ್ ತಂದಿದ್ದೀನಿ ಅಂತ ಹೇಳಿದ್ಲು. ಬಟ್ ಸರ್ಪ್ರೈಸ್ ಅಂತೆ, ಯಾರೂ ಮುಟ್ಟೋದಕ್ಕೆ ಬಿಡ್ತಿರ್ಲಿಲ್ಲ. ಅವಳು ತಂದಿರೋ ಬ್ಯಾಗೇ ಟಚ್ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ಯಾಕಂದರೆ ಅದಿನ್ನೂ ಪ್ಯಾಕಿಂಗ್ ಆಗಿರಲಿಲ್ಲ, ಹಾಗೆ ತಂದಿದ್ಲು. ಅದಕ್ಕೆ ಬ್ಯಾಗ್ ಹತ್ರನೇ ಇದ್ಲು, ಯಾರಾದರೂ ನೋಡ್ಬಿಡ್ತಾರೆ ಮುಟ್ಬಿಡ್ತಾರೆ ಅಂತ. ನಾವು ಸುಮ್ಮನೆ ರೇಗಿಸೋದಕ್ಕೆ ನೀನು ಮಲ್ಕೊಂಡ್ಮೇಲೆ ನೋಡ್ತೀವಿ, ನಾವು ನೋಡ್ಬಿಡ್ತೀವಿ ಗಿಫ್ಟ್ನ ಅಂತ ಅಷ್ಟಕ್ಕೆ ಅಳೋದಕ್ಕೆ ಶುರು ಮಾಡಿಬಿಟ್ಲು. ಅಟ್ಲೀಸ್ಟ್ ಒಬ್ಬರದಾದ್ರೂ ಗಿಫ್ಟ್ ತೋರಿಸು ಅಂತ ತುಂಬ ಫೋರ್ಸ್ ಮಾಡಿದ್ಮೇಲೆ ಫೈನಲಿ ಅವಳು ಅವ್ರ ಅಕ್ಕಂಗೆ ತಂದಿದ್ದ ಗಿಫ್ಟ್ ಮಾತ್ರ ತೋರಿಸಿದ್ಲು. ಅದೇನಂತಂದರೆ ಪೌಚ್ ತಂದಿದ್ಲು, ಪರ್ಸ್ ತಂದಿದ್ಲು ಅವಳಿಗೋಸ್ಕರ ಅಂತ. ಸೊ ಅದನ್ನು ಮಾತ್ರ ತೋರಿಸಿದ್ಲು. ಉಳಿದಿದ್ದನ್ನ ನಾನು ಕೊಡೋ ತನಕ ಯಾರೂ ಮುಟ್ಬಾರ್ದು ಅಂತ ತುಂಬ ಅಳೋದಕ್ಕೆ ಶುರು ಮಾಡಿದ್ಲು. ಸೊ ನನ್ನ ಹಸ್ಬೆಂಡ್ ಹೋಗ್ಲಿ ಬಿಡು ಆಯಿತು, ಅವಳು ಕೊಟ್ಟಮೇಲೆ ತಗೊಳ್ಳೋರಂತೆ, ಯಾಕೆ ಅವಳನ್ನ ಅಷ್ಟೊಂದು ರೇಗಿಸ್ತೀರಾ ಅಂತ. ಅದಾದಮೇಲೆ ಎಲ್ಲ ಸೈಲೆಂಟ್ ಆದ್ವಿ. ಓಕೆ ಬಿಡು, ನೀನೇ ಯಾವಾಗ ಕೊಡಬೇಕು ಅನಿಸುತ್ತೆ ಆವಾಗ ಕೊಡು ಅಂತ. ನೋಡಿ, ಇದು ಪೂರ್ವಿಗೆ ಸಾನು ತಂದಿರೋ ಅಂಥ ಗಿಫ್ಟ್. ಚೆನ್ನಾಗಿತ್ತು. ಸೊ ಅದಾದಮೇಲೆ ಇಬ್ಬರಿಗೂ ಸ್ವೀಟ್ ಎಲ್ಲ ಕೊಟ್ಟು, ಸಾನು ಪಾಯಸ ಏನು ಜಾಸ್ತಿ ತಿನ್ನಲಿಲ್ಲ, ಜಸ್ಟ್ 2 ಸ್ಪೂನ್ ತಿನ್ನಿಸಿ ಆನಂತರ ಊಟ ಮಾಡಿಸ್ತಿದ್ದೀನಿ. ನನ್ನ ತಮ್ಮ ಅಲ್ಲಿ ಅವಳು ಏನೇನು ಮಾಡಿದ್ಲು, ಹೇಗಿತ್ತು ಪ್ರತಿಯೊಂದನ್ನು ಹೇಳ್ದೆ. ಇರ್ಮುಡಿ ಆ್ಯಕ್ಚುಲಿ ಯಾರು ಕಟ್ಟಿರ್ತಾರೋ ಅವರೇ ಹೊತ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕಂತೆ. ಬಟ್ ಅಲ್ಲಿ ತುಂಬ ಬಿಸಿಲಿದ್ದರಿಂದ ಬರೀ ಕಾಲಲ್ಲಿ ಹೋಗ್ತಿದ್ರಲ್ವ, ಅವಳು ನಡ್ಕೊಂಡು ಬಂದರೆ ಸಾಕು ಅನಿಸ್ತಿತ್ತು. ಅದಕ್ಕೆ ಅವಳು ಇರ್ಮುಡಿ ನಾನೇ ಹೊತ್ಕೊಂಡಿದ್ದೆ ಅಂತೆಲ್ಲ ಹೇಳ್ತಿದ್ದೆ. ಅವಳನ್ನು ಸ್ವಲ್ಪ ರೇಗಿಸ್ತಿದ್ದ ಅವನು. ಏನೂ ಮಾಡಿಲ್ಲ, ಇವಳು ಬರೀ ಕಲ್ಲಂಗಡಿ ಅಂತ ತಿಂದ್ಲಂತೆ ಅಲ್ಲಿ. ಸಾನು ಊಟದ ವಿಚಾರದಲ್ಲಿ ಸ್ವಲ್ಪ ನನ್ನ ಮೇಲೆ ಡಿಪೆಂಡ್ ಆಗ್ತಾಳೆ. ತಿನ್ಸಿದ್ರೆ ತಿಂತಾಳೆ, ಇಲ್ಲ ಅಟ್ಲೀಸ್ಟ್ ಮುಂದೆ ಕೂತ್ಕೊಂಡು ಗದರಿಸ್ಬೇಕು, ಆವಾಗ ಮಾತ್ರ ತಿನ್ನೋದು. ಇಲ್ಲಾಂದರೆ 2 ತುತ್ತು 3 ತುತ್ತಿಗೆ ಸ್ಟಾಪ್ ಮಾಡಿಬಿಡ್ತಾಳೆ. ಅದನ್ನೇ ಹೇಳ್ತಿದ್ದ, ಸರಿಯಾಗಿ ಊಟ ಮಾಡಿಲ್ಲ ಅಂತ. ಆ್ಯಂಡ್ ಇದೆಲ್ಲ ಆದಮೇಲೆ ಬೆಳಿಗ್ಗೆ ಹೋಗಿ ಯಾರ್ಯಾರು ದೇವಸ್ಥಾನಕ್ಕೆ ಹೋಗಿದ್ರು ಅವರೆಲ್ಲ ಜೊತೆಗೆ ಹೋಗಿ ಪ್ರಸಾದಕ್ಕೆ ಏನೇನು ಬೇಕು ಅದೆಲ್ಲ ತಂದಿದ್ದಾರೆ. ಯೂಶ್ವಲಿ ಶಬರಿಮಲೆಯಿಂದ ಧೂಳ್ತ ಮತ್ತು ತುಪ್ಪ ಕೊಡ್ತಾರೆ, ಇವೆರಡು ಅಲ್ಲಿ ತರುವಂಥ ಪ್ರಸಾದ. ಅದಾದಮೇಲೆ ನಾವಿಲ್ಲಿ ಅವಲಕ್ಕಿ, ಕಲ್ಸಕ್ಕರೆ ಮತ್ತು ಡ್ರೈ ಫ್ರೂಟ್ಸ್ ಏನಿದೆ ಎಲ್ಲನೂ ಮಿಕ್ಸ್ ಮಾಡಿ ಪ್ರಸಾದ ಅಂತ ಕೊಡ್ತೀವಿ. ಹಣ್ಣು ಹೂವು ಜೊತೆ, ಹಾಗೆ ಭಸ್ಮನೂ ಸಹ ಕೊಡ್ತೀವಿ. ಇದು ನಾವು ಪ್ರಸಾದ ಕೊಡುವಂಥ ರೀತಿ. ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ, ಶಬರಿಮಲೆ ಅಂತ ಅಲ್ಲ, ಮಹದೇಶ್ವರ ಬೆಟ್ಟ ಇರ್ಬೋದು, ಪ್ರತಿ ದೇವಸ್ಥಾನಕ್ಕೆ ಹೋದಾಗ್ಲೂ ಬಂದ ಮೇಲೆ ಆ ಲಡ್ಡು ಅಥವಾ ಪ್ರಸಾದ ಏನಿರುತ್ತೆ ಅದ್ರ ಜೊತೆಗೆ ಕಡಲೆಪುರಿ ಕೊಡ್ತಾರೆ. ಆದರೆ ಶಬರಿಮಲೆಗೆ ಮಾತ್ರ ಅವಲಕ್ಕಿನ, ಪೇಪರ್ ಅವಲಕ್ಕಿನ ಕೊಡ್ತಾರೆ. ಇದು ಸಾನು ನನಗೆ ತಂದಿರೋ ಗಿಫ್ಟು. ಅವ್ರ ಮಾವ ಪ್ರಸಾದಕ್ಕೆ ಐಟಮ್ಸ್ ಎಲ್ಲ ತರೋದಕ್ಕೆ ಹೋಗಿದ್ನಲ್ವ, ಆಗ ಅವಳು ಜೊತೆಗೆ ಹೋಗಿ ಅವಳ ಗಿಫ್ಟ್ಸ್ ಏನಿದೆ ಎಲ್ಲನೂ ಪ್ಯಾಕ್ ಮಾಡಿಸ್ಕೊಂಡು ಬಂದಿದ್ದಾಳೆ. ಆಮೇಲೆ ಕೊಟ್ಲು ನನಗೆ ಮತ್ತು ನನ್ನ ತಂಗಿಗೆ ಸೇಮ್ ಒಂದೇ ಥರ ಗಿಫ್ಟ್ ತಂದಿದ್ದಾಳೆ. ನಾನು ಈಶಾ ಟೆಂಪಲ್ಗೆ ಹೋಗ್ಬೇಕಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ. ಅದಕ್ಕೆ ಅವಳು ಅದರದ್ದೇ ಸ್ಟ್ಯಾಚು ತಂದಿದ್ದಾಳೆ. ನೀನು ತುಂಬ ದಿನದಿಂದ ಕೇಳ್ತಿದ್ದೆ ಅಲ್ವಾ, ಅದಕ್ಕೆ ಮನೆಗೆ ತಂದಿದ್ದೀನಿ ನೋಡು ಅಂತ ಇದ್ಲು. ಆ್ಯಂಡ್ ಇದು ಅವ್ರ ಅಪ್ಪಂಗೆ ತಂದಿರೋದು ರಿಂಗ್. ಯೂಶ್ವಲಿ ಪೊಲೀಸ್ ಅಂತಂದಾಗ ಕೈಗೆ ದಾರ ಕಟ್ಟೋದು, ರಿಂಗ್ಸ್ ಎಲ್ಲ ಹಾಕಲ್ಲ. ಆ್ಯಕ್ಚುಲಿ ಯೂನಿಫಾರ್ಮ್ ವೇರ್ ಮಾಡ್ತಾರಲ್ವ, ಅದಕ್ಕೆ ನೀನು ತಂದಿದ್ದು ಪಾಪ ಹಾಕೊಳ್ಳಲ್ಲ ಚಿನ್ನಿ ಇದನ್ನು ಅಂದೆ. ನಾನು ಹಾಕಿಸ್ತೀನಿ ಅಂತ ಹೇಳಿ ತಂದಿದ್ದಾಳೆ. ನೋಡಿ, ಇದೆಲ್ಲ ನಮಗೆ ತಂದಿರೋವಂಥ ಗಿಫ್ಟು. ನನಗೆ ಮತ್ತು ನನ್ನ ತಂಗಿಗೆ ಸೇಮ್ ಇಯರಿಂಗ್ಸ್ನ ತಂದಿದ್ದಾಳೆ. ಜೊತೆಗೆ ಈಶಾದು ಸ್ಟ್ಯಾಚು ತಂದಿದ್ದಾಳೆ. ಆ್ಯಂಡ್ ಮನೆಗೆ ಪ್ರಸಾದ ತಂದಿದ್ದಾಳೆ. ಜೊತೆಗೆ ನನ್ನ ತಂಗಿ ಮಗನಿಗೆ, ಪಾಪು ಇದ್ದಾನಲ್ವ, ಅವನು ಹೋಗುವಾಗಲೇ ಹೇಳಿದ್ನಂತೆ ನನಗೊಂದು ಹ್ಯಾಟು ಮತ್ತು ಒಂದು ಗ್ಲಾಸ್ ಬೇಕು ಅಂತ. ಸೊ ಹಾಗಾಗಿ ಅವನಿಗೂ ತಂದಿದ್ದಾಳೆ. ಚೆನ್ನಾಗಿದೆ ಅದೂ. ನೋಡಿ, ಇದು ಅವನಿಗೆ ತಂದಿರೋವಂಥ ಕನ್ನಡಕ, ಫುಲ್ಲು ಫೋಲ್ಡೆಡ್, ಚೆನ್ನಾಗಿದೆ, ನನಗೂ ಇಷ್ಟ ಆಯಿತು. ಮತ್ತು ಒಂದು ಹ್ಯಾಟ್ ಸಹ ತಂದಿದ್ದಾಳೆ. ಅಲ್ಲಿ ನೋಡಿ ನನ್ನ ತಮ್ಮ ಹಾಕೋತಿದ್ದಾನಲ್ವ, ಇವೆರಡೂ ಪಾಪುಗೆ ತಂದಿರೋವಂಥ ಗಿಫ್ಟು. ಸಾನು ಅದೂ ಸಹ ಅಷ್ಟೇ ತುಂಬ ಚೆನ್ನಾಗಿತ್ತು. ಆಲ್ರೆಡಿ ಅವಳೇ ಒಂದು ಸರಿ ಯೂಸ್ ಮಾಡಿಬಿಟ್ಟಿದ್ಲು. ಹಂಗೆಲ್ಲ ಯೂಸ್ ಮಾಡಬಾರ್ದು, ಅದು ಅವನಿಗೆ ತಂದಿರೋದಲ್ವ ಅಂದಿದ್ದಕ್ಕೆ ಚೆಕ್
ಮಾಡಿ ಕೊಡಬೇಕಲ್ವ, ಏನಾದರೂ ಆಗಿದ್ದರೆ ಅದಕ್ಕೋಸ್ಕರ ಅಂತ ಅವಳೇ ವೇರ್ ಮಾಡಿದ್ದಾಳೆ. ಸೊ ಇದಿಷ್ಟು ಸಾನು ನಮಗೆಲ್ಲರಿಗೂ ತಂದಿರೋವಂಥ ಗಿಫ್ಟ್ಗಳು. ಆ್ಯಂಡ್ ಅದಾದಮೇಲೆ ಇವಾಗ ಪ್ರಸಾದನೆಲ್ಲ ನೀಟಾಗಿ ಅರೇಂಜ್ ಮಾಡಿ ಎಲ್ಲರ ಮನೆಗೂ ಕೊಡಬೇಕು. ನೀವು ಅಬ್ಸರ್ವ್ ಮಾಡಿರ್ಬೋದು, ಸಾನು ದೇವಸ್ಥಾನಕ್ಕೆ ಹೋಗುವಾಗ ತುಂಬ ಜನ ಅವಳ ಕೈಗೆ ದುಡ್ಡು ಕೊಟ್ಟು ಕಾಲಿಗೆಲ್ಲ ನಮಸ್ಕಾರ ಮಾಡ್ಕೊಂಡೋದ್ರು. ಅದು ಕಾಣಿಕೆ ಅಂತ, ಅಥವಾ ಇವ್ರ ಮೂಲಕ ದೇವ್ರಿಗೆ ಸಲ್ಲಿಸ್ಲಿ ಅಂತ. ಸೊ ಹಾಗಾಗಿ ಅವರಿಗೆಲ್ಲ ಪ್ರಸಾದ ಕೊಡಬೇಕು. ಕೆಲವರು ಹರಕೆಕಾಯಿ ಅಂತಲೂ ಕಟ್ಕೋತಾರೆ. ಹೋಗೋರ ಜೊತೆನೇ ಅವರು ಒಂದು ಕಾಯಿಗೆ ತುಪ್ಪ ಎಲ್ಲ ಹಾಕಿ ಕೊಟ್ಟು ಕಳಿಸ್ತಾರೆ. ಸೊ ಹಾಗಾಗಿ ಅವ್ರಿಗೂ ವಾಪಸ್ ನಾವು ಅದೇ ತುಪ್ಪನ ತಂದುಕೊಡ್ಬೇಕು. ಶಬರಿಮಲೆಗೆ ಹೋದಾಗ ಕಾಯಿ ಒಳಗಡೆ ಏನು ತುಪ್ಪ ಹಾಕಿರ್ತೀವೋ ಅದನ್ನು ಒಂದು ಬಾಕ್ಸ್ಗೆ ಸಪ್ರೇಟಾಗಿ ದೇವರಿಗೆ ಸ್ವಲ್ಪ ಇಟ್ಕೊಂಡು ಉಳಿದಿದ್ದನ್ನು ಒಂದು ಬಾಕ್ಸ್ಗೆ ಹಾಕಿ ಕೊಡ್ತಾರೆ. ಅದನ್ನು ಈ ತುಪ್ಪದ ಜೊತೆಗೆ ಮಿಕ್ಸ್ ಮಾಡಿ ಎಲ್ಲರಿಗೂ ಪ್ರಸಾದ ಅಂತ ನಾವು ಹಂಚ್ತೀವಿ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, ನನ್ನ ತಮ್ಮ ಆ ತುಪ್ಪದ ಜೊತೆ ಈ 2 ಬಾಕ್ಸ್ ಇದೆಯಲ್ವ ಯೆಲ್ಲೋ ಕಲರು, ಇದರಲ್ಲಿ ಇವ್ರ ಕಾಯಿಗೆ ಹಾಕೊಂಡೋಗಿದ್ದಂಥ ತುಪ್ಪ ಇದೆ. ಸೊ ಎರಡೂ ಮಿಕ್ಸ್ ಮಾಡಿ ಆನಂತರ ಎಲ್ಲರಿಗೂ ಒಂದೊಂದು ಕವರ್ ಅಥವಾ ಬಾಕ್ಸ್ಗೆ ಹಾಕಬೇಕು ತುಪ್ಪನ. ಆಲ್ಮೋಸ್ಟ್ ನಮ್ಮ ಸರೌಂಡಿಂಗ್ಸ್ ಯಾರ್ಯಾರಿದ್ದಾರೆ ಮತ್ತು ನಮ್ಮ ನೆಂಟರು ದೂರಲ್ಲಿ ಯಾರ್ಯಾರಿದ್ದಾರೆ ಪ್ರತಿಯೊಬ್ಬರಿಗೂ ಪ್ರಸಾದನ ಪ್ಯಾಕ್ ಮಾಡಿ ಇಡಬೇಕು. ಹಾಗಾಗಿ ಜಾಸ್ತಿ ಅವಲಕ್ಕಿ ಮತ್ತು ಡೇಟ್ಸು, ದ್ರಾಕ್ಷಿ, ಗೋಡಂಬಿ ಎಲ್ಲನೂ ಸಹ ಇದಕ್ಕೆ ಮಿಕ್ಸ್ ಮಾಡ್ತೀವಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನನಗೆ ಫೇವ್ರೇಟ್ ಇದು. ಶಬರಿಮಲೆಗೆ ಹೋಗಿ ಬಂದಾಗ ಮಾತ್ರ ಈ ಥರ ಪೇಪರ್ ಅವಲಕ್ಕಿ ಪ್ರಸಾದ ಕೊಡ್ತಾರೆ. ಉಳಿದ ದೇವಸ್ಥಾನಗಳಿಗೆ ಹೋದರೆ ನಾನು ನೋಡಿರೋ ಹಾಗೆ ಅಲ್ಲಿ ಪಂಚಕಜ್ಜಾಯ ಅಂತ ಒಂಥರ ಪೌಡ್ರ್ ಕೊಡ್ತಾರಲ್ಲ, ಅದನ್ನು ಕೊಡ್ತಾರೆ. ಧರ್ಮಸ್ಥಳಕ್ಕೆ ಹೋಗಿ ಬಂದರೆ, ನಾವು ಮಹದೇಶ್ವರ ಬೆಟ್ಟ ಇಲ್ಲೆಲ್ಲ ಹೋಗಿ ಬಂದರೆ ಕಡಲೆಪುರಿ ಜೊತೆ ಇದನ್ನೆಲ್ಲ ಕೊಡ್ತೀವಿ. ಸೊ ಇವಾಗ ಪ್ರಸಾದಕ್ಕೆ ಪೇಪರ್ ಅವಲಕ್ಕಿಗೆ ಡ್ರೈ ಫ್ರೂಟ್ಸು, ಕಲ್ಸಕ್ಕರೆ ಮಿಕ್ಸ್ ಮಾಡಿರುವಂಥದ್ದು, ಜೊತೆಗೆ ಭಸ್ಮ, ಹಾಗೆಯೇ ಹಣ್ಣು, ಒಂದು ಆರೆಂಜ್ ಮತ್ತು ಒಂದು ಆ್ಯಪಲ್, ಅದರ ಜೊತೆಗೆ ತುಪ್ಪ ಏನು ತಂದಿರ್ತೀವೋ ಆ ತುಪ್ಪನೂ ಸಹ ಹಾಕಿ ಕೊಡ್ತೀವಿ, ಜೊತೆಗೆ ಹೂವು. ಇದಿಷ್ಟು ನಾವು ಪ್ರಸಾದಕ್ಕೆ ಅಂತ ಪ್ಯಾಕ್ ಮಾಡೋದು. ಇದಕ್ಕೆಲ್ಲನೂ ಕವರಲ್ಲಿ ಹಾಕಿ ಕೊಡೋದು. ಮೊದಲೆಲ್ಲ ಪ್ಲೇಟಲ್ಲಿ ತೊಗೊಂಡೋಗಿ ಕೊಡ್ತಿದ್ವಿ. ಮಿಕ್ಸ್ ಮಾಡಿ ಒಂದು ಬುಟ್ಟಿಗೆ ಹಾಕ್ಕೊಂಡು ಅದನ್ನು ಅವ್ರವ್ರ ಮನೆ ಮುಂದೆ ಹೋಗಿ ಪ್ಲೇಟಿಗೆ ಹಾಕ್ಕೊಟ್ರೆ ಅವ್ರ ಪ್ಲೇಟ್ಗೆ ಹಾಕ್ಕೊಂಡು ಪ್ಲೇಟ್ ವಾಪಸ್ ಕೊಡೋರು. ಈ ಥರ ಅಂದರೆ ಯಾವುದೇ ಒಂದು ಒಳ್ಳೆ ಸ್ಥಳಕ್ಕೆ ಹೋದರೆ ಅಲ್ಲಿಂದ ಬಂದಾಗ ಆ ಪಾಸಿಟಿವಿಟಿನ ಎಲ್ಲ ಕಡೆ ಸ್ಪ್ರೆಡ್ ಮಾಡೋದು. ಈ ಥರ ಹಳ್ಳಿಗಳಲ್ಲಿ ಮಾತ್ರ ನಡೆಯೋದಕ್ಕೆ ಸಾಧ್ಯ. ಸಿಟಿನಲ್ಲಿ ನಾವು ಇದನ್ನೆಲ್ಲ ನೋಡೋದಕ್ಕಾಗಲ್ಲ. ಪ್ರತಿ ಸಾರಿನೂ ಅವ್ರಿಗೆ ಎಷ್ಟೇ ಕಷ್ಟ ಇರಲಿ, ಏನೇ ಇರಲಿ, ಅವ್ರು ಸ್ವಲ್ಪ ತಂದಿದ್ರು ಅದನ್ನು ಎಲ್ರಿಗೂ ಹಂಚ್ತಾರೆ. ಇಲ್ಲೂ ಅಷ್ಟೇ ನೋಡಿ, ಪ್ರಸಾದಕ್ಕೆ ಸುಮಾರು ಖರ್ಚಾಯ್ತು ಈ ಸರಿ. ಯಾಕಂದರೆ ಜಾಸ್ತಿ ಜನಕ್ಕೆ ಕೊಡಬೇಕಿತ್ತು. ಆಲ್ಮೋಸ್ಟ್ ಸರೌಂಡಿಂಗ್ಸ್ ಅಂದರೆ ಅಕ್ಕಪಕ್ಕ ತುಂಬ ಮನೆಗಳಿರ್ತವೆ. ಹಾಗೆ ತುಂಬ ದೂರದಲ್ಲಿ ರಿಲೇಷನ್ಸ್ ಎಲ್ಲ ಇರ್ತಾರೆ. ನನ್ನ ತಂಗಿ ಮನೆ, ಅಲ್ಲಿಗೆ ಸಪ್ರೇಟಾಗಿ ಕೊಡಬೇಕು. ಯಾರನ್ನೂ ಯಾವುದೇ ಕಾರಣಕ್ಕೂ ಪ್ರಸಾದ ಕೊಡೋ ವಿಚಾರದಲ್ಲಿ ಮರಿಬಾರ್ದು. ಹಾಗಾಗಿ ತುಂಬ ಸರಿ ಲೀಸ್ಟ್ ಮಾಡಿಕೊಂಡು ನಾವು ಎಲ್ರಿಗೂ ಪ್ಯಾಕ್ ಮಾಡಿ ಟಿಕ್ ಮಾಡ್ಕೋತೀವಿ. ಈ ಥರನೂ ಸಹ ಮಾಡಿದ್ವಿ ನಾವು ಈ ಸರಿ ಪ್ರಸಾದ ಕೊಡುವಾಗ, ಯಾರೂ ಮಿಸ್ ಆಗಬಾರ್ದು ಅನ್ನೋ ರೀಸನ್ಗೆ. ಸೊ ಫೈನಲಿ ಪ್ರಸಾದ ಎಲ್ಲ ಪ್ಯಾಕ್ ಮಾಡಿ ಆಯಿತು. ಅದಾದ ನಂತರ ಮತ್ತೆ ನಾಳೆ ನಾನು ಸಹ ಊರಿಗೆ ಹೋಗಬೇಕಿತ್ತು. ಅಮ್ಮ ಬೆಳಗ್ಗೆನೇ ತಿಂಡಿ ರೆಡಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದು ನನ್ನ ಫೇವ್ರೇಟ್ ಅಲಸಂದೆ ವಡೆ, ಅದಕ್ಕೋಸ್ಕರ ರುಬ್ತಾ ಇದ್ದಾರೆ. ಆ್ಯಂಡ್ ಅಮ್ಮ ಹುಳಿ ಅನ್ನನ ಚೆನ್ನಾಗಿ ಮಾಡ್ತಾರೆ, ಹುಣಸೆ ಹುಳಿ ಅನ್ನನ. ನಾನು ಹೇಳೋ ತನಕ ಅವ್ರು ಆಲ್ರೆಡಿ ಗೊಜ್ಜನ್ನ ರೆಡಿ ಮಾಡಿ ಇಟ್ಬಿಟ್ಟಿದ್ರು. ಇಲ್ಲಾಂದರೆ ಅದನ್ನು ಸಹ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತಿದ್ದೆ. ಆ್ಯಕ್ಚುಲಿ ಅದನ್ನು ಒಂದು ದೊಡ್ಡ ಬಾಕ್ಸಲ್ಲಿ ಮಾಡಿ ಎತ್ತಿಟ್ಕೋತಾರೆ, ಬೇಕಾದಾಗ ಅನ್ನಕ್ಕೆ ಕಲಿಸ್ಕೊಂಡು ತಿನ್ಬೋದು. ನನ್ನ ತಂಗಿಗೆ, ನಮ್ಮ ಮನೆಗೆ ಕೊಟ್ಟು ಕಳಿಸ್ತಿರ್ತಾರೆ. ಬಟ್ ಅಳಿಯಂದ್ರೆ ಬಂದಾಗ ಮಾತ್ರ ಅಮ್ಮ ಹಳೇದನ್ನೆಲ್ಲ ಯೂಸ್ ಮಾಡಲ್ಲ, ಹೊಸದಾಗೆ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಹಳೇದನ್ನೆಲ್ಲ ಕೊಡೋದಕ್ಕೆ ಹೋಗಲ್ಲ. ಸೊ ಹಾಗಾಗಿ ನಾನು ಹೇಳೋದ್ರೊಳಗಡೆ ಮಾಡಿಬಿಟ್ಟಿದ್ರು ಗೊಜ್ಜನ್ನು. ಸೊ ಇವಾಗ ಚಿತ್ರಾನ್ನಕ್ಕೆ ರೆಡಿ ಮಾಡಿ ಆನಂತರ ವಡೆ ಕಲಿಸ್ತಾ ಇದ್ದಾರೆ, ನೋಡ್ತಾ ಇರ್ಬೋದು ನೀವು. ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಇದರಲ್ಲಿ ಯಾವ್ದು ಮಿಸ್ ಆದರೂ ನಮ್ಮಮ್ಮ ಆ ತಿಂಡಿ ಮಾಡಲ್ಲ. ಪ್ರತಿಯೊಂದು ಇರಲೇಬೇಕು ಅವರಿಗೆ. ಸೊ ಇವಾಗ ವಡೆಗೆಲ್ಲ ಕಲಸಿ ಅನ್ನನೂ ಸಹ ರೆಡಿಯಾಗಿದೆ. ಅಮ್ಮ ಮಾಡೋ ಹುಳಿ ಅನ್ನ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಡೆಫಿನೆಟಾಗಿ ಆ ವಿಡಿಯೋನ ಸಾಧ್ಯ ಆದರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬಟ್ ನಾನು ಈ ವಿಡಿಯೋ ಮಾಡೋದಕ್ಕಾಗಲಿಲ್ಲ, ನಾನು ಹೇಳೋದಕ್ಕಿಂತ ಮುಂಚೆನೇ ಅಮ್ಮ ಮಾಡಿಬಿಟ್ಟಿದ್ರು. ಸೊ ಇವಾಗ ವಡೆ ಹಾಕ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ನಾನು ಏನೇ ಮಾಡಿದ್ರು ನಮ್ಮ ಅಮ್ಮನ ಥರ ಟೇಸ್ಟ್ ಮಾತ್ರ ಬರೋದೇ ಇಲ್ಲ. ಅದಕ್ಕೋಸ್ಕರ ಅಂತಲೇ ಹೊರಡ್ಕಲ್ಲೂ ಸಹ ತರಿಸ್ಕೊಂಡೆ ನಾನು. ವಡೆ ಮೇ ಬಿ ಆವಾಗಲಾರು ಚೆನ್ನಾಗಿ ಬರುತ್ತೆ ಅಂತ. ಬಟ್ ಇಷ್ಟೊಂದು ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಇನ್ನೂ ಸಹ ಬರ್ತಿಲ್ಲ ನನಗೆ. ಅಷ್ಟೊಂದು ಚೆನ್ನಾಗಿರುತ್ತೆ ಅಲಸಂದೆ ವಡೆ. ಆ್ಯಂಡ್ ನೀವು ತಿಂತಾ ಇದ್ದರೆ ಕೌಂಟ್ಲೆಸ್, ಅದು ಎಷ್ಟು ತಿಂದ್ವಿ ಅಂತಲೇ ಗೊತ್ತಾಗಲ್ಲ, ಇನ್ನೂ ಬೇಕು ಅಂತ ಅನ್ನಿಸ್ತಿರುತ್ತೆ, ಅಷ್ಟೊಂದು ಟೇಸ್ಟಿಯಾಗಿರುತ್ತೆ. ಸೊ ನಾವು ಇವಾಗ ತಿಂಡಿ ಎಲ್ಲ ತಿಂದು ಆನಂತರ ಊರಿಗೆ ಹೋಗಬೇಕು. ಯಾಕಂದರೆ ಪ್ರಸಾದ ನಾನು ನನ್ನ ಅತ್ತೆ ಮನೆಗೆಲ್ಲ ಕೊಟ್ಟು ಕಳಿಸ್ಬೇಕಲ್ವ, ಅದಕ್ಕೋಸ್ಕರ. ಸೊ ನೆಕ್ಸ್ಟ್ ಡೇನೇ ಹೊರಟ್ಬಿಟ್ಟೆ, ನಾನು ಇರಲಿಲ್ಲ. ಆ್ಯಂಡ್ ನನ್ನ ತಂಗಿನೂ ಇಲ್ಲ, ಹೊರಟ್ಬಿಟ್ಟಿದ್ಲು ಊರಿಗೆ. ಸೊ ಅವಳು ನೆಕ್ಸ್ಟ್ ಯಾವಾಗ ಬರ್ತಾಳೆ ಅವಾಗ ಮತ್ತೆ ಬರ್ತೀನಿ ಅಂತ ಹೇಳಿ ಇವಾಗ ಊರಿಗೆ ಹೋಗ್ತಾ ಇದ್ದೀನಿ. ಊರಿಗೆ ಹೋಗಿ ನಾನು ಪ್ರಸಾದ ಎಲ್ಲ ರೆಡಿ ಮಾಡಿ ನಮ್ಮ ಸುತ್ತಮುತ್ತ ರಿಲೇಟಿವ್ಸ್ ಯಾರಿದ್ದಾರೆ ಅವ್ರಿಗೆಲ್ಲ ಕೊಡಬೇಕು. ಆ್ಯಂಡ್ ನನ್ನ ಫ್ರೆಂಡ್ಸ್ ಸ್ವಲ್ಪ ಜನಕ್ಕೆ ಕೊಡಬೇಕು. ಆ್ಯಂಡ್ ನನ್ನ ಹಸ್ಬೆಂಡ್ ಫ್ರೆಂಡ್ಸ್ಗೂ ಕೊಡಬೇಕು. ಸೊ ಅದೆಲ್ಲ ಅರೇಂಜ್ ಮಾಡ್ಕೋಬೇಕಲ್ಲ, ಹಾಗಾಗಿ ಹೊರಡ್ತಾ ಇದ್ದೀನಿ.
ಸೊ ಫ್ರೆಂಡ್ಸ್, ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಹೋಪ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.